ಬೇಡ ಅಂತ ಅಷ್ಟು ಹೇಳಿದ್ರು ಈ ಅನಾಥ ಹುಡುಗಿನ ಕರ್ಕೊಂಬಂದಲ್ಲಮ್ಮ ನೀನು. ಇನ್ನು ಈ ದರಿದ್ರೆಯಿಂದ ಏನೇನು ಅನ್ಭವಿಸ್ಬೇಕು, ಎಷ್ಟು ಕಷ್ಟಗಳು ಬರುತ್ತೋ ಏನೋ. ಅಪ್ಪ ಅಮ್ಮ ಇಲ್ದೇ ಇರೋ ಹೆಣ್ಮಗು ಯಾಕೋ ಬೈತ್ಯಾ? ಕರ್ಕ ಬಂದಿದೀವಿ, ಕಷ್ಟನ ಸುಖನ ನೋಡ್ಕೊಳ್ಳೋಣ ನಾವು. ಏನು ನೋಡ್ಕೊಳದ? ಓದ್ಸೋ ಖರ್ಚು, ಮದುವೆ ಮಾಡೋ ಖರ್ಚೆಲ್ಲ ಎಷ್ಟಾಗುತ್ತೆ ಅಂತ ಗೊತ್ತಾ? ಹೋಗ್ಲಿ, ಅದು ಓದ್ಸಿದ್ರೆ ತಾನೇ ಅವಳೇನ್ ಇಲ್ಲಿರ್ತಾಳ? ಗಂಡನ ಮನೆಗೆ ತಗೊಂಡೋಗಿ ಕೊಡ್ತಾಳೆ. ಅವಳೇನ್ ಗಂಡ್ ಮಗು ಅಲ್ಲ ನಮ್ಮನ್ನ ಕೊನೆವರೆಗೂ ಇಟ್ಕೊಂಡು ನೋಡ್ಕೊಳ್ಳೋದಿಕ್ಕೆ. ಲೋ ಮಗನೇ, ನಿಮ್ಮ ಅಪ್ಪನ ಹೊಟ್ಟೆ ಎಸ್ವಂತೆ ಒಂದು ತನ್ನ ತಿನ್ಸಪ್ಪ. ಅಪ್ಪ ತಗೊಳ್ಳಿ ಅಪ್ಪ ತಿನ್ನಿ. ನೋಡ್ದ, ಗಂಡು ಮಗನೇ ಆಗೋದು ಅಂತಿದ್ದಲ್ಲ, ನಿಂಗೊಂದು ತುತ್ತ ಅನ್ನಕ್ಕೇನು ಹೆಣ್ಮಕ್ಳೇ ಬರ್ಬೇಕಾಯ್ತು. ನಿಂತರನೇ ಹೆಣ್ಮಕ್ಳನ್ನ ಕೀಳಾಗಿ ನೋಡ್ತಾರಲ್ಲ, ಅವ್ರಿಗೆಲ್ಲ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳು ಹುಟ್ಟಿದ್ರೆ ಸಾಕು ದರಿದ್ರ ಅಂತಿರಲ್ಲ, ನೀವು ಕೆಳಕ್ಕೆ ಬಿದ್ದಾಗ ಕರುಣೆ ತೋರಿಸಿ ನೋಡ್ಕೊಳ್ಳೋರೆ ಹೆಣ್ಮಕ್ಳು. ಹೆಣ್ಮಕ್ಳಂದ್ರೆ ಭಾರ ಅಲ್ಲ, ಅದೊಂದು ಭರವಸೆ. ಹೆಣ್ಮಕ್ಳು ಹುಟ್ಟಿದ್ರೆ ದರಿದ್ರ ಅಲ್ಲ, ಮಹಾಲಕ್ಷ್ಮಿ ಇದ್ದಂಗೆ. ಆ ಹೆಣ್ಣಿಗೆ ಬೆಲೆ ಕೊಡಿ, ನಿಮ್ಮ ಮನೆತನನೇ ಬೆಳಗ್ತಾಳೆ.